ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. NTA ಕಡೆಯಿಂದ ನೀ ಸ್ಟೂಡೆಂಟ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಅಪ್ಡೇಟ್ನ NTAದವರು ಹೇಳಿದ್ದಾರೆ. ಅದೇನಂತ ನೋಡೋಣ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಹೊಸದಾಗಿ ನೀವು ಆ್ಯಸ್ ಎ ಪ್ರೂಫ್ ಆಗಿ ನೀವು ಆಧಾರ್ನ ಸೆಲೆಕ್ಟ್ ಮಾಡಿಕೊಂಡಾಗ ಅಲ್ಲಿ ಯಾರು ಸ್ಟೂಡೆಂಟ್ ಇರ್ತಾರೋ ಅವ್ರದ್ದೇ ಆಧಾರ್ ನಂಬರ್ ಹಾಕಿ OTP ತೊಗೊಂಡು ಲಾಗಿನ್ ಮಾಡಬೇಕಾಗುತ್ತೆ. ನೀವು ಬೇರೆಯವ್ರ ಆಧಾರು ನಿಮ್ಮ ಅಪ್ಪ ಅಮ್ಮ ಅಥವಾ ರಿಲೇಷನ್ನು ಬೇರೆ ಯಾರ್ದೋ ಆಧಾರ್ ನಂಬರ್ ಹಾಕಿ ಲಾಗಿನ್ ಆಗಿ ಆಮೇಲೆ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಅಪ್ಲಿಕೇಶನ್ ಫಾರಮ್ ಫಿಲ್ ಮಾಡಿದರೆ ಮುಂದೆ ನಿಮ್ಮದು ರಿಸಲ್ಟ್ ಕ್ಯಾನ್ಸಲೇಷನ್ ಆಗ್ಬೋದು ಅಂತ NTAದವರು ವಾರ್ನ್ ಮಾಡಿದ್ದಾರೆ. ಅದಕ್ಕೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮದೇ ಆಧಾರ್ ನಂಬರ್ನ ಬಳಸಿ OTP ತೊಗೊಂಡು ಲಾಗಿನ್ ಮಾಡಿ, ಆಮೇಲೆ ಮಿಕ್ಕಿದ್ದು ಅಪ್ಲಿಕೇಶನ್ನ ಫಿಲ್ ಮಾಡಿ. ಇಲ್ಲ ಅಂದರೆ ನಿಮ್ಮ ರಿಸಲ್ಟು ಮುಂದೆ ಕ್ಯಾನ್ಸಲೇಷನ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಆಧಾರ್ ಏನಕ್ಕೆ ಕೇಳ್ತಾರೆ ಅಂದರೆ ಕೆಲವೊಂದು ಸ್ಟೆಪ್ಪಲ್ಲಿ ನಿಮ್ಮ ಆಧಾರ್ನ ಐಡೆಂಟಿಫಿಕೇಷನ್ ಅವರು ವೆರಿಫೈ ಮಾಡೋದಕ್ಕೋಸ್ಕರ ನಿಮ್ಮದೇ ಆಧಾರ್ ನಂಬರ್ನ ಹಾಕಿ ಲಾಗಿನ್ ಮಾಡಿ ಅಂತ ಹೇಳ್ತಿದ್ದಾರೆ. ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಎಲ್ಲ ಸ್ಟೂಡೆಂಟು ಕರೆಕ್ಟಾಗಿ ನಿಮ್ಮದೇ ಆಧಾರ್ ನಂಬರ್ ಹಾಕಿ ಲಾಗಿನ್ ಮಾಡಿ.